ನಾನು ಹೇಳಿದೆ, ನಾನು ಅದಕ್ಕೆ ಪ್ರೋಮೋ ವಿಡಿಯೋಸ್ಗಳು ಮಾಡಿಲ್ಲ. ಪ್ರೋಮೋ ನೋಡಿ ಜಡ್ಜ್ಮೆಂಟ್ ಮಾಡೋದು ಬೇಡ, ವ್ಯೂಸ್ಗೋಸ್ಕರ ಜನ ಆಮೇಲೆ ಉಗಿತಾರೆ ಅಂತ ಹೇಳ್ಬಿಟ್ಟು ನಾನು ಎಪಿಸೋಡ್ ಬಂದಮೇಲೆ ರಿವ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಫಸ್ಟ್ ಎಪಿಸೋಡ್ ಆಫ್ ಅಗ್ನಿ ಪರೀಕ್ಷೆನ ರಿವ್ಯೂ ಮಾಡ್ಬಿಡೋಣ. ಸೊ 3 ಜನ ಜಡ್ಜಸ್ಗಳು ಬರ್ತಾರೆ. ಫಸ್ಟಿಗೆ ಚಂದನ್ ಶೆಟ್ಟಿ ಅವ್ರು ಬರ್ತಾರೆ, ಆಮೇಲೆ ವಿನಯ್ ಅವ್ರು ಬರ್ತಾರೆ, ಆಮೇಲೆ ಸಂಗೀತ ಅವ್ರು ಬರ್ತಾರೆ, ಶ್ರುತಿ ಮ್ಯಾಮ್ ಅವ್ರು ಬರ್ತಾರೆ. ಸೊ ಎಲ್ಲ ನಾವು ನೋಡಿದೀವಿ ಮುಂದಕ್ಕೆ ಹೇಳು ಗುರು ಅಂತ ಹೇಳೋದಾದ್ರೆ. ಸೊ ನನಗೆ ವಿನಯ್ ಅವ್ರು ಬಂದಾಗ ಅವರೊಂದು ಮಾತು ಹೇಳ್ತಾರೆ, ಏನಂದರೆ ಹಾವಲ್ಲಿ ವಿಷ ಇಲ್ಲ ಅಂದರೆ ಅದನ್ನು ಹಗ್ಗದ ಥರ ಯೂಸ್ ಮಾಡಿಬಿಡ್ತಾರೆ ಅಂತ. ಮೊನ್ನೆ ಅದನ್ನ ರೀಲ್ಸಲ್ಲಿ ನೋಡಿದ್ದೆ ನಾನು. ಅಣ್ಣ ಸಿಗಾಕೊಂಬಿಟ್ರು. ನಾನು ನೋಡಿದ್ದೆ ರೀಲ್ಸು, ಅದು ಅವರು ನೋಡ್ಬಿಟ್ಟಿದ್ದಾರೆ. ಆ ರೀಲ್ಸಿಂದ ಡೈಲಾಗ್ ಎತ್ಬಿಟ್ಟು ಹೇಳ್ಬಿಟ್ರು ವಿನಯ್ ಅಣ್ಣ. ನನಗೆ ಫುಲ್ ನಗು ಹೋಗ್ಬಿಡ್ತು. ಅಣ್ಣಗೆ ಹೆಂಗಿರುತ್ತಲ್ಲ ಪ್ರಪಂಚ. ಅಲ್ಲಲ್ಲೇ ಒಂದೊಂದು ಸ್ಕ್ರೋಲಿಂಗಲ್ಲಿ ಎಲ್ಲ ಈ ರೀಲ್ ನೀನು ನೋಡಿದ್ದ, ಈ ಫ್ರೆಂಡ್ಸ್ ಜೊತೆ ಆಗ್ತಾಯಿತ್ತು ಫಸ್ಟ್ ಟೈಮು ವಿಡಿಯೋ ಇದರಲ್ಲಿ ಆಗಿರೋದು ಹಿಂಗೆ. ಸೊ ಅಣ್ಣ ಅದು ರೀಲ್ ನೋಡ್ಕೊಂಡ್ಬಿಟ್ಟು ಡಿಟ್ಟೋ ಅದೇ ಡೈಲಾಗು ಆ ಕಡೆ ಈ ಕಡೆನೂ ಮಿಸ್ ಮಾಡಿ ಹೇಳಿಲ್ಲ ವಿನಯ್ ಅಣ್ಣ, ಡೈರೆಕ್ಟ್ ಅದನ್ನೇ ಹೇಳಿದ್ರು. ಸೊ ಅದಾದಮೇಲೆ ಸಂಗೀತ ಅವ್ರು ಬರ್ತಾರೆ. ಆ್ಯಕ್ಚುಲಿ ಸಂಗೀತ ಅವರು ಮತ್ತು ವಿನಯ್ ಅವರು ಅಂದರೆ ಸ್ಟೇಜ್ ಮೇಲೆ ಬಂದಾಗ ನಾನು ಅನ್ಕೊಂಡೆ ಏನೋ ಕೈ ಇಟ್ಕೊಂಡು ಹಿಂಗೆ ಏನೋ ಮಿಲಾಯಿಸ್ತಾರೆ, ಆ ಥರದ್ದೇನೋ ಒಂದು ಇಮ್ಯಾಜಿನೇಷನ್ ನಾನು ಇಟ್ಕೊಂಡಿದ್ದೆ. ವಿನಯ್ ಅಣ್ಣ ಬಂದು ಹಕ್ ಮಾಡ್ಬಿಡೋದು, ಅದು ನೋಡೋಕ್ಕೆ ಒಂಥರ ಖುಷಿ ಆಯ್ತಲ್ವಾ. ಸೊ ಈ ಥರ ಒಂದು ಬದಲಾವಣೆ. ನನಗಿನ್ನೂ ಅವ್ರ ಸೀಸನ್ ಬಿಗ್ ಬಾಸಲ್ಲೇ ನಾನು ರಿವ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಅವ್ರ ಸೀಸನ್ನೇ ಲಾಸ್ಟ್ ಅನ್ಸುತ್ತೆ, ತುಂಬ ಚೆನ್ನಾಗಿ ರಿವ್ಯೂ ಮಾಡಿದ್ದು. ಆಮೇಲೆ 2 ಸೀಸನ್ನು ಸರಿಯಾಗಿ ರಿವ್ಯೂ ಮಾಡಿಲ್ಲ. ಅವರಿಬ್ಬರು ಇನ್ನೂ ಕಣ್ಣು ಮುಂದೆನೇ ಇದ್ದಾರೆ. ಸೊ ಅದಾದಮೇಲೆ ಈ ಸೀಸನ್ನ ತುಂಬ ಚೆನ್ನಾಗಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಹೋಪ್ ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಚಿಂದಿ ಉಡಾಯಿಸೋಣ. ಒಳಗಡೆ ಬಿಗ್ ಬಾಸ್ ಮಜಾ ಇರುತ್ತೆ ಇಲ್ವಾ, ನನ್ನ ಎಪಿಸೋಡ್ಸ್ ಮಜಾ ಇರುತ್ತೆ, ನನ್ನ ರಿವ್ಯೂ ಮಜಾ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಮಜಾ ಕೊಡೋಣ ನಿಮಗೆ ಅಂತ ಇದ್ದೀನಿ. ಸೊ ನೆಕ್ಸ್ಟ್ ಬರೋದಾದರೆ ಶ್ರುತಿ ಮ್ಯಾಮ್ ಬರ್ತಾರೆ. ಶ್ರುತಿ ಮ್ಯಾಮ್ ಇನ್ನೇನು ಹೇಳೋದು, ಅವರು ತಾಳ್ಮೆ ಸಹನೆ ಶಾಂತಿಯ ಸ್ವರೂಪ ಅಂತ ಅನ್ನಿಸ್ತಾರೆ ಅವರು ಮೇಡಮು. ಅದಾದಮೇಲೆ ಸೊ ಒಬ್ಬೊಬ್ಬರೇ ಕಂಟೆಸ್ಟೆಂಟ್ಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ. ದೀಕ್ಷಾ ಆರ್ ಶೆಟ್ಟಿ ಅಂತೆ ಫಸ್ಟ್ ಕಂಟೆಸ್ಟೆಂಟು. ಏನು ಓವರ್ ಆ್ಯಕ್ಟಿಂಗ್ ಮಾಡ್ತಪ್ಪ ಆ ಹುಡುಗಿ. ಆ್ಯಕ್ಚುಲಿ ನನ್ಗೆ ಗೊತ್ತಾಗೋಯ್ತು ಸಂಗೀತ ಅವ್ರಿಗೆ ಎಳೆದ್ಬಿಡ್ತಾರೆ ಅಂತ. ಸೊ ಅವ್ರು ಡಿಸೆಲೆಕ್ಟ್ ಆದರು. ಇಬ್ಬರು ರೈಟ್ ಕೊಟ್ಟರು, ಇಬ್ಬರು ರಾಂಗ್ ಕೊಟ್ಟರು. ಅದಕ್ಕೆ ಸಂಗೀತ ಅವ್ರಿಗೆ ಐ ಡೋಂಟ್ ಗಿವ್ ಎಫ್ ಅಂತ ಹೇಳ್ಬಿಡೋದ ಸ್ಟೇಜ್ ಮೇಲೆ. ಅಯ್ಯೋ ಹೆಂಗಿರ್ತಾರಪ್ಪ ಅದು ಜಡ್ಜಸ್ಗಳು ಸೆಲೆಕ್ಟ್ ಮಾಡೋ ಜಡ್ಜಸ್ಗಳಿಗೆ. ಇನ್ನು ಒಳಗೆ ಹೋದರೆ ಯಾವ ರೇಂಜಿಗೆ ಗುರು ಅಂದ್ಕೊಂಡೆ ನಾನು. ಪಕ್ಕ ಒಳಗೆ ಹೋದ್ರೂ ಒಂದು 2 ವಾರ ಇದ್ದರೆ ಇದಾಗ್ಬಿಡ್ತಾರೆ ಅನ್ಸುತ್ತೆ. ಇನ್ನೇನು ಅಷ್ಟು ಜಾಸ್ತಿ ಬೇಕಾ, ಅಷ್ಟೊಂದು ಓವರಾಗಿ ಬೇಕಾ? ಅದು ಹೆಂಗೆ ಅನ್ಕೊತಿದ್ದಾರೆ ಅಂದರೆ ಅಲ್ಲಿ ಜಾಸ್ತಿ ಮಾತಾಡ್ಬಿಡ್ಬೇಕು, ಹೆವಿ ಇದು ಮಾಡಿಬಿಡ್ಬೇಕು, ಸ್ವಲ್ಪ ಓವರ್ ಆಗಿ ಆಡ್ಬಿಡ್ಬೇಕು ಅಂತ. ಅದು ನಿಜನೇ. ಇನ್ನೇನು 5 ನಿಮಿಷದಲ್ಲಿ ಏನೇನಾಗೋದಪ್ಪ, ಎಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ ಎಲ್ಲರೂ. ಎದ್ನೋ ಬಿದ್ನೋ. ಅದು ನೆಕ್ಸ್ಟ್ ಬಂದವನು ಯಾವನ್ನೋ ಮಾಡ್ರನ್ ಮಹಾಕವಿ ಮಂಜು ಅಂತೆ 3 ರೈಟ್ ಮಾರ್ಕ್ ಸಿಕ್ತು. ಅವನೆಂತೂ ಅವರೇ ಕೇಳಲಿಲ್ಲ, ಸರ್ ಏನು ಮಾಡೋದು ಮಾಡ್ಬಿಡ್ತೀನಿ, ತಲೆ ಸುಮ್ಮನೆ ಒಂದು ಕಣ್ಣು ಬೇಕು ನನಗೆ ಅನ್ಬೇಕಿತ್ತು. ಏನು ಕಿತ್ತೊಂದು ಕಣ್ಣ ವಿನಯ್ ಅವ್ರಿಗೆ ಅಲ್ಲೇ ದಾನ ಕೊಟ್ಬಿಡ್ತಿದ್ದ ಅನ್ಸುತ್ತೆ, ಇಲ್ಲಾಂದರೆ ಬೇಡರ ಕಣ್ಣಪ್ಪ ಆಗ್ಬಿಡ್ತಿದ್ದ. ಮಾಡ್ರನ್ ಮಹಾಕವಿ ಬೇಡರ ಕಣ್ಣಪ್ಪ ಮಂಜು ಅಂತ ಇನ್ನೊಂದಿಷ್ಟು ಆ್ಯಡ್ ಮಾಡ್ಕೊಬೋದಿತ್ತು. ಹಂಗೆ ಅಷ್ಟೊಂದು ಜಡ್ಜಸ್ಗಳು ಅವ್ರಿಗೆ ತಲೆ ಕೆಟ್ಟೋಗುತ್ತೆ. ನಾನು ಇದೇನಪ್ಪ ಸ್ಟಾರ್ಟಿಂಗ್ ಇಬ್ಬರೇ ಹಿಂಗೆ ಅಂದ್ಕೊಂಡೆ. ಆಮೇಲೆ ಹೋಗ್ತಾ ಚೆನ್ನಾಗಿರೋರು ಬಂದರು. ಆಮೇಲೆ ಇಶಾ ಅಂತ ಬಂದರು. ಸೊ 2 ಗ್ರೀನ್ ಸಿಕ್ತು. ಸ್ವಲ್ಪ ಸೆಟಲ್ಡ್ ಆಗಿದ್ರು ಆ್ಯಕ್ಚುಲಿ ಅವರು. ಇಶಾ ಅವರು ತುಂಬ ಕಿರ್ಚಾಟ ಓವರ್ ಆ ಥರ ಏನಿಲ್ಲ. ಇರಬೇಕು ಒಂದಿಬ್ಬರು ಒಂದಷ್ಟು ಎಲ್ಲರೂ ಕಿರ್ಚಾಡೋರು ನೋಡೋ ಜನಗಳಿಗೆ ತಿಕ್ಲಿಡ್ಬಿಡುತ್ತೆ. ಸೊ ಈ ಥರ ಸ್ವಲ್ಪ ಸೆಟಲ್ಡ್ ಆಗಿರೋರು, ಸ್ವಲ್ಪ ಅಮಾಯಕರು, ಸ್ವಲ್ಪ ನೋಡಿ ಆಡೋರು ಅಂಥವ್ರನ್ನೂ 1-2-3 ಜನ ಆ ಥರ ಎಲ್ಲ ಇರಬೇಕು. ಮಿಕ್ಸ್ಡ್ ಆಫ್ ಪೀಪಲ್ಸ್ ಇರಬೇಕು, ಮಜಾ ಇರುತ್ತೆ. ಸೊ ಅದಾದಮೇಲೆ ಯೋಗಿತಾ ಇದೇನಪ್ಪ ಇದು ಹೆಸರು ತಪ್ಪು ಬರ್ಕೊಬಿಟ್ಟಿದ್ದೀನ. ಇಬ್ಬರು ಟ್ವಿನ್ಸ್ ಬಂದಿದ್ರಲ್ಲ ಅವರು, ಆಯಿತಾ, ನೀವು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅವರು ಪಾಪ ಬಂದ ತಕ್ಷಣ ಆಡ್ಬೇಕು ಅವ್ರಿಗೆ. ಇನ್ನೇನು ಇಬ್ರು ಕಳ್ಸೋಕ್ಕಾಯ್ತದ ಜೊತೆಗೆ. ಕಳ್ಸಿದ್ರೆ ಮಜಾ ಇರೋದು ಅನ್ಸುತ್ತಲ್ವಾ. ಏನಪ್ಪ ಇಬ್ಬರು ಹೋಗಿದ್ರೆ ಇದೊಂದು ಹೊಸ ಇದಾಗ್ತಿತ್ತು. ಹೊಸ ರೆವಲ್ಯೂಷನ್ ಆಗ್ತಾಯಿತ್ತು. ಸೊ ಇಬ್ಬರು ಹೋಗಿದ್ದಿದ್ರೆ ಮಜಾ ಇರೋದು ಅಂತ ಅನಿಸುತ್ತೆ. ಅವ್ರು ಚಿಂಕಿಯೋ ಮಿಂಕಿ ಅದು ನೋಡ್ಕೊಂಬಂದಿದ್ದಾರೆ ಅವರು ಕಪಿಲ್ ಶರ್ಮಾ ಶೋಲಿ. ಇಬ್ಬರು ಹಂಗೆ ಆಡ್ತಿದ್ರು. ನಾವು ನೋಡಿಲ್ವಾ, ನಮ್ಗೆ ಗೊತ್ತಾಗಲ್ವಾ. ಸೊ ಆದಷ್ಟು ಕ್ಯಾಚ್ ಮಾಡಿ ಟ್ರೈ ಮಾಡಿದ್ರು. 19 ವರ್ಷ ಅಂತ, ಇನ್ನೂ ಬೇಜಾನ್ ಟೈಮ್ ಇದೆ ಅಂತ ಕಳಿಸಿದ್ರು. ಇರಲಿ ಪಾಪ, ಎಲ್ಲ ಇನ್ನೂ ಜಾಸ್ತಿ ಕನ್ಸು ಕಟ್ಕೊಂಡಿರೋರು ಯಾರೋ ಇನ್ನೂ ಬೇಜಾನ್ ಜನ ಬಂದಿದ್ದಾರೆ ಅನಿಸುತ್ತೆ. ಇವ್ರದ್ದು ಒಗ್ಯಾಡ್ಕೊಂಡ್ರೆ ಏನಾಗಲ್ಲ ಮಧ್ಯ. ಆಮೇಲೆ ಶರಣ್ ಶೆಟ್ಟಿ ಗಾಬ್ರಿ ಶರಣ್ ಶೆಟ್ಟಿ. ಅಯ್ಯೋ ಅವನ್ನ ಎಲ್ಲರೂ ರೈಟ್ ಮಾಡಿಕೊಡ್ತಾರೆ ಅವ್ನಿಗೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಸ್ಟಾರ್ಟಿಂಗ್ ಬಂದಾಗ 1-2 ನಿಮಿಷ ಅಷ್ಟೇ ಹೊಗೆ ಗಾನ್ ಕೇಸು ಅಂತ ಅದೇನೋ ಇಂಟರ್ವ್ಯೂಗೆ ಹೋಗಿದ್ದೆ, ಅಲ್ಲೂ ಸೆಲೆಕ್ಟ್ ಆಗಿಲ್ಲ, ಇಲ್ಲೂ ಸೆಲೆಕ್ಟ್ ಆಗಿಲ್ಲ, ಎಲ್ಲೂ ಸೆಲೆಕ್ಟ್ ಆಗಿಲ್ಲ.
ಅಂತದ. ನಾನು ಅಯ್ಯೋ ಯಾಕೋ ಇಲ್ಲೂ ಸೆಲೆಕ್ಟ್ ಆಗಂಗಿಲ್ವಲ್ಲ ಅಂತ ಅನ್ಕೊಂತಿದ್ದೆ. ಹೋಗ್ತಾ 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 ಅವರು ಕಾನ್ವರ್ಸೇಷನ್ ಯಾವಾಗ ಬಿಲ್ಡ್ ಆಯಿತು ಜಡ್ಜಸ್ಗಳ ಮಧ್ಯೆ ಅವ್ರ ಮಧ್ಯ ಒಂದು ತುಂಬ ಚೆನ್ನಾಗಿ ಫನ್ ಕ್ರಿಯೇಟ್ ಆಯಿತು. ಅದರಿಂದ ಎಲ್ಲ ರೈಟ್ ಮಾಡಿ ನಂಗೆ ಗೊತ್ತಾಗೋಯ್ತು ಮಜಾ ಇರುತ್ತೆ ಅನ್ಸುತ್ತೆ ಮನುಷ್ಯ ಒಳಗಡೆ ಹೋದ್ರೆ ಅಂತ. ಸೊ ಆ ಮಜಾ ಬಂತು ಆಯಿತಾ. ಒಳಗಡೆ ಹೋದರೆ ಮಜಾ ಬರುತ್ತೆ, ಎಪಿಸೋಡ್ ಮಾಡೋಕ್ಕೆ ನಮಗೂ ರಿವ್ಯೂ ಮಾಡೋಕ್ಕೆ ಮಜಾ ಇರುತ್ತೆ. ಸೊ ಶರಣ್ ಶೆಟ್ಟಿ ಅವರು ಸೆಲೆಕ್ಟ್ ಆಗಿರೋ. ಆಮೇಲೆ ಆಮೇಲೆ ಇವರು ಯಾರು ಪ್ರಿನ್ಸಿಪಲ್ ಬನ್ನೇರ್ಘಟ್ಟದಿಂದ ಬಂದಿರು. ಬನ್ನೇರ್ಘಟ್ಟನಾ? ಬನ್ನೇರ್ಘಟ್ಟ ಅಮ್ಮ ಅಂತ ಹಾಕೊಂಡಿದ್ದೀನಲ್ಲ, ಅವ್ರ ಹೆಸರೇ ಮರೆತುಬಿಟ್ಟಿದ್ದೀನ. ಸೊ ಫುಲ್ಲು ಡ್ಯಾನ್ಸು ಕ್ರೇಜಿ, 72 ವಯಸ್ಸಲ್ಲಿ ಯೋಗ ಪ್ರಾಣಾಯಾಮ. ಏನಮ್ಮ ನಿಮ್ಗೆ ಏಜ್ಗೂ ಅವ್ರು ಆಡಿದ್ಗೂ ಸಂಬಂಧನೇ ಇಲ್ವಲ್ಲ. ಆ ರೇಂಜಿಗೆ ಅಷ್ಟೊಂದು ಎಂಥೋಸಿಯಾಸಮು, ಅಷ್ಟೊಂದು ಜೋಶು. ಸೊ ನೆಕ್ಸ್ಟ್ ಲೆವೆಲ್ ಇದ್ರು ಮಾತ್ರ ಅವರು ಪ್ರಿನ್ಸಿಪಲ್ ಅಮ್ಮ ಮಾತ್ರ. ಯೋಗ 20 ವರ್ಷದಿಂದ ಫ್ರೀ ಯೋಗ ಬೇರೆ ಹೇಳ್ಕೊಟ್ಟಿದ್ದಾನಂತೆ. ನೆಕ್ಸ್ಟ್ ಲೆವೆಲ್ ಇದ್ರು. ಸೊ ಅವರು ಸೆಲೆಕ್ಟ್ ಆಗಿದ್ರಲ್ಲಿ ಆಶ್ಚರ್ಯನೇ ಇರಲಿಲ್ಲ. ಅವ್ರು ಬಂದ ತಕ್ಷಣ ಅನ್ಕೊಬಿಟ್ಟೆ ಇವ್ರು ಸೆಲೆಕ್ಟೇ ಅಂತ ಹೇಳ್ಬಿಟ್ಟು. ಆ ಏಜ್ ಗ್ರೂಪಲ್ಲಿ ಅಷ್ಟೊಂದು ಎಂಥೋಸಿಯಾಸಮ್, ಆ ರೇಂಜಿಗೆ ಎನರ್ಜಿ. ಸೊ ತುಂಬ ಕಮ್ಮಿ ಜನಕ್ಕೆ ಇರುತ್ತೆ. ಹೌದು, ಅದು ತುಂಬ ಇನ್ಸ್ಪೈರಿಂಗ್ ಆಗಿರುತ್ತೆ ಎಷ್ಟೋ ಜನಕ್ಕೆ. ಎಷ್ಟೋ ವಯಸ್ಸಾದವ್ರಿಗೆ ಕೂಡ ಅವರು ಇನ್ಸ್ಪೈರಿಂಗ್ ಆಗಿರ್ತಾರೆ ಅಂತ ಅನ್ಸುತ್ತೆ. ಈಗಿನ ಕಾಲ ಹುಡುಗಿರಿಗೆ ಇಲ್ಲ ಅಷ್ಟು ಎನರ್ಜಿ ಆಯಿತಾ. ಈಗಿನ ಕಾಲ ಹುಡುಗಿರೇ ಸೋಂಬೇರಿಗೆ ಒಂದು ಕಡೆ ಕೂತ್ಕೊಂಡ್ರೆ ಎದ್ದೇಳಲ್ಲ. ನೋಡಿ ಆ ಅಜ್ಜಿ ನೋಡಿ ಕಲ್ತ್ಕೊಳ್ಳಿ ನೀವುಗಳೆಲ್ಲ ಆಯಿತಾ. ಆಮೇಲೆಲ್ಲ ಅನ್ಫಾಲೋ ಮಾಡ್ಕೊಂಡು ಹೋಗ್ಬಿಟ್ಟಿರ ಕಲ್ತ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಸುಮ್ಮನೆ ಇದೆ ತಮಾಷೆಗೆ, ಕಿಡ್ಡಿಂಗ್. ಸೊ ಅದಾದಮೇಲೆ ಫುಲ್ ಡ್ಯಾನ್ಸು, ಅಮ್ಮ ಅಂತ ಫುಲ್ ಕ್ರೇಜಿ, ಎಲ್ಲ ರೈಟ್ ಮಾಡ್ಕೊಂಡು ಹೋಗ್ಬಿಟ್ರು. ಆಮೇಲೆ ಕಬಾಬ್ ಮಂಜು ಅವ್ರು ಬರ್ತಾರೆ. ಅವ್ರನ್ನೆಲ್ಲ ರೀಲ್ಸಲ್ಲಿ ನೋಡಿದ್ದೀವಿ. ಎಣ್ಣೆಯಲ್ಲಿ ಹಿಂಗೆ ಬಿಸಿ ಎಣ್ಣೆಯಲ್ಲಿ ಕೈ ಹಾಕ್ತಾರೆ. ಅದು ನೋಡಿದ್ರೆ ಬಿಸಿ ಎಣ್ಣೆ ಕುದೀತಿತ್ತು, ಎಲ್ಲರೂ ನೋಡ್ತಿದ್ರು. ಆಮೇಲೆ ಚಂದನ್ ಶೆಟ್ಟಿ ಅವರು ನಿಧಾನಕ್ಕೆ ಕೈ ಹಾಕಿದ್ಮೇಲೆ ಎಲ್ಲರೂ ಕೈ ಹಾಕ್ಬಿಟ್ರು. ಅಯ್ಯೋ ಏನು ಆರೋಗಿದೆಯಲ್ಲ, ಹಾಕ್ಬೋದು ನಾವು ಅಂದ್ಕೊಂಡು ಎಲ್ಲ ಟಚ್ ಮಾಡಿ ಇದು ಮಾಡ್ತಾಯಿದ್ದಾರೆ. ಸೊ ಅವನಿಗೆ ಪಾಪ ಗುರು, ಅಯ್ಯೋ ನನ್ನ ಹೀರೋ ಆಗ್ಬಿಟ್ನಾ ಅಂತ ಅಂದ್ಕೊಂಡಿದ್ದವನು ಒಂದೇ ಸತಿ ಝೀರೋ ಮಾಡಾಕ್ಬಿಟ್ರು. ಅಯ್ಯೋ ಹೀರೋ ಇದ್ದವನು ಝೀರೋ ಆಗ್ಬಿಟ್ಟ. ಸುಮ್ಮನೆ ಮನೆಗೆ ಕಳಿಸ್ಬಿಟ್ರು. ಅಮ್ಮನ ತಂಗಮ್ಮನ ಈ ಹುಡ್ಕ ಜಾಗ ಇದಲ್ಲಪ್ಪ, ನೀನು ಎಲ್ಲೆಲ್ಲರೂ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡೋ ನಂಗೆ ಕಳ್ಸೋಂಗಿತ್ತದು. ಎಲ್ಲರೂ ಇಂಡೈರೆಕ್ಟಾಗಿ ಅದೇ ಹೇಳಿದ್ರು. ಏನು ಅಮ್ಮನ ತಮ್ಮನ ಹುಡ್ಕ ಬಿಗ್ ಬಾಸಲ್ಲಿ ಸಿಗ್ತಾರೆ ಅವರು, ಬಿಗ್ ಬಾಸ್ ಒಳಗೆ ಇರ್ತಾರೆ, ಅಲ್ಲಿ ಆಚೆ ಕಡೆ ಹುಡುಕ ಅಂದಂಗೆ ಕಳಿಸ್ದಂಗಿತ್ತು ಅವರು ಕಬಾಬ್ ಮಂಜು ಅವ್ರನ್ನ. ನೆಕ್ಸ್ಟು ಬಂದ್ಬಿಟ್ಟು ಪೂರ್ಣಿಮಾ ಜಿಕೆ. ಏನು ಅಕ್ಕನ ಎನರ್ಜಿ, ಒಳ್ಳೆ ಬಾಡಿ ಬಿಲ್ಡರ್ ಥರ ಕಾಣಿಸ್ತಿದ್ರು ಅಲ್ಲಿ ಸ್ಟೇಜ್ ಮೇಲೆ. ಆ್ಯಕ್ಚುಯಲ್ ರಿಯಲ್ಲು ಏನು ಎಂಥದಪ್ಪ ಇದು, ಕಾಮನ್ ಪೀಪಲ್ನ ಸೆಲೆಕ್ಟ್ ಮಾಡೋದು ಅಂತ ಹೇಳ್ತಾರ, ಇದ್ದೇ ಅನ್ಸುತ್ತೆ ಗುರು ಆಯಿತಾ. ನಿಜ ಕ್ರೇಜಿ ಕಂಟೆಸ್ಟೆಂಟ್ ಅಂತ ಅನಿಸಿದ್ರು ನನಗಂತೂ. ಸೊ ಸ್ಟಾರ್ ಕಂಟೆಸ್ಟೆಂಟ್ ಆಗಿಬಿಟ್ರು. ಎಷ್ಟು ಆ ಟೈರ್ನ ಹಿಡ್ಕೊಂಡು 45 ಸೆಕೆಂಡ್ ನಿಂತಿದ್ದಾರೆ. ಸೊ ಅಕ್ಕ ಗ್ರೇಟ್ ಅಕ್ಕ. ಎಷ್ಟೋ ಜನಕ್ಕೆ ಇದು ಇನ್ಸ್ಪಿರೇಷನ್. ಹೆಂಗಿರ್ತಾರೆ ಹೆಣ್ಮಕ್ಳು, ಯಾವ ಕ್ಷೇತ್ರದ ಯಾವ ಥರ ಸಾಧನೆ ಮಾಡಿದ್ರು ನೋಡೋಕ್ಕೆ ಖುಷಿ ಆಗೋಯ್ತು ನನಗೆ ಅಕ್ಕನ. ಅವ್ರಿಗೆ ಏನಾರ ಎಲ್ಲರೂ ರೈಟ್ ಮಾಡಿ ಕೊಟ್ಟಿಲ್ಲ, ನಾನೇ ಬೈಕೊಬಿಡ್ತಿದ್ದೆ ಅನ್ಸುತ್ತೆ, ನಾನೇ ಬೈದ್ಬಿಡ್ತಿದ್ದೆ. ಆ್ಯಕ್ಚುಲಿ ಜಡ್ಜಸ್ಗಳನ್ನು ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ ಆಯಿತಾ. ಸಂಗೀತಕ್ಕ ಆಗಿರ್ಬೋದು, ವಿನಯ್ ಅವರಾಗಿರ್ಬೋದು, ಆಮೇಲೆ ಯಾರು ಶ್ರುತಿ ಮ್ಯಾಮ್ ಆಗಿರ್ಬೋದು, ಚಂದನ್ ಶೆಟ್ಟಿ ಅವರಾಗಿರ್ಬೋದು. ಸೊ ತುಂಬ ಚೆನ್ನಾಗಿ ಜಡ್ಜ್ಮೆಂಟ್ನ ಕೊಡ್ತಾ ಇದ್ದಾರೆ. ನಾನು ಅದಕ್ಕೆ ಪ್ರೋಮೋ ವೀಡಿಯೋಸ್ಗಳು ಮಾಡಿಲ್ಲ. ಪ್ರೋಮೋ ನೋಡಿ ಜಡ್ಜ್ಮೆಂಟ್ ಮಾಡೋದು ಬೇಡ, ವ್ಯೂಸ್ಗೋಸ್ಕರ ಜನ ಆಮೇಲೆ ಉಗಿತಾರೆ ಅಂತ ಹೇಳ್ಬಿಟ್ಟು ನಾನು ಎಪಿಸೋಡ್ ಬಂದಮೇಲೆ ರಿವ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೆ. ಸೊ ಎಪಿಸೋಡ್ ಬಂದಮೇಲೆ ನನಗೆ ಯಾರ ಮೇಲೆ ಏನೂ ಕಂಪ್ಲೇಂಟ್ಸ್ ಇಲ್ಲ ಗುರು. ಇದೆ ಮಜಾ ಇದೆ. ಈ ಸೆಲೆಕ್ಷನಲ್ಲೇ ಅಟ್ಲೀಸ್ಟ್ ಇಷ್ಟಾರು ಮಾಡಬೇಕು. ಅವ್ನು ತಲೆ ಬಳಸ್ಕೊಂಡು ನಾವು ಇವರೇ ಕೊಟ್ಟಿಲ್ಲ ಐಡಿಯಾ, ಅವನೇ ಕೊಟ್ಬಿಟ್ಟ. ನಾನು ಏನು ಬೇಕಾದ್ರೂ ಮಾಡ್ತೀನಿ, ಕಿಡ್ಲಿ ಕಳ್ಳು ಬೋಟಿ ಲಿವರ್ ಎಲ್ಲ ಕೊಟ್ಬಿಡ್ತೀನಿ ಅಂದ್ಬಿಟ್ಟ. ಇವರೇನೇನು ಕೊಡು ಅಂದರು ಅಷ್ಟೇ. ಸೊ ಯಾರು ಏನು ಅಷ್ಟೊಂದು ಟಫಾಗಿ ಇದು ಮಾಡ್ತಾಯಿಲ್ಲ. ನೋಡಿ ಜಡ್ಜ್ಮೆಂಟ್ ಕೊಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಜಡ್ಜ್ಮೆಂಟು ಕೂಡ ಆಗ್ತದೆ. ಸೊ ಇದುವರೆಗೂ ಇಷ್ಟು ಜನ ಬಂದಿದ್ದಾರೆ. ಸೊ ನೋಡೋಣ ನಾಳೆ ಎಪಿಸೋಡಲ್ಲಿ ಇನ್ನೂ ಯಾರು ಬರ್ತಾರೆ, ಯಾವ ಥರ ಸೈಕ್ ಸೀನ್ಗಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟ ಆಗಿತ್ತು ವಿಡಿಯೋ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದ್ರು ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.